ಕೆವಿ ಸಾಮರ್ಥ್ಯದ ವಿದ್ಯುತ್ ಉಪಸ್ಥಾವರಕ್ಕೆ ಭೂಮಿ ನಿಗದಿ. ಎಕರೆಗೆ 20 ಲಕ್ಷ ಪರಿಹಾರ ಘೋಷಿಸಿದ ಡಿಸಿ ಶುಭ ಕಲ್ಯಾಣ್. ತಾಲೂಕಿನ ರಾಪ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 400 ಕೆವಿ ಸಾಮರ್ಥ್ಯದ ವಿದ್ಯುತ್ ಉಪಸ್ಥಾವರ ನಿರ್ಮಾಣಕ್ಕೆ ಭೂಮಿ ನಿಗದಿ ಪ್ರಕ್ರಿಯೆ ವೇಗ ನೀಡಲಾಗಿದೆ. ಬುಧವಾರ ನಡೆದ ಭೂದರ ನಿರ್ಧಾರಣಾ ಸಭೆಯಲ್ಲಿ ಕೆಪಿಟಿಸಿಎಲ್ ಸಂಸ್ಥೆ ಈ ಮಹತ್ವಾಕಾಂಕ್ಷಿ ಯೋಜನೆಗೆ 150 ಎಕರೆ ಭೂಮಿ ಪಡೆದುಕೊಳ್ಳಲು ನಿರ್ಧಾರವನ್ನ ಕೈಗೊಂಡಿದ್ದು, ಎಕರೆಗೆ 20 ಲಕ್ಷ ಪರಿಹಾರ ನೀಡಲಾಗುವುದು ಎಂದು ಡಿಸಿ ಶುಭ ಕಲ್ಯಾಣ್ ಘೋಷಣೆ ಮಾಡಿದರು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದ್ದು, ಪಾವಗಡದ ಸೋಲಾರ್ ಪ್ರಗತಿಗೆ ಭೂದಾನ ನೀಡುತ್ತಿರುವ ರೈತರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ರಾಜ್ಯದಲ್ಲಿಯೇ ಅತಿ ದೊಡ್ಡ ವಿದ್ಯುತ್ ಉಪಸ್ಥಾವರ ನಿರ್ಮಾಣವಾಗಲಿದ್ದು, ರೈತರ ಸಹಕಾರ ಪ್ರಶಂಸನೀಯ ಅಂತ ಹೇಳಿದ್ರು. ಏನು ತಾವು ಲೀಸ್ಗೆ ಕೊಟ್ಟಿರಬಹುದು ಅಥವಾ ಜಾಗವನ್ನು ಈ ತರ ಅಕ್ವಿಸಿಷನ್ ಅಲ್ಲಿ ಕೊಟ್ಟಿರಬಹುದು, ತಾವು ಸಹಕಾರ ಕೊಟ್ಟಿದ್ದೀರಾ, ಇನ್ನು ಕೊಡ್ತಾ ಇದ್ದೀರಾ. ಇನ್ ಮುಂದೆ ಈಗ ತುಮಕೂರು ರಾಯದುರ್ಗ ರೈಲು 2026 ಅಲ್ಲಿ ಅವರು ಟ್ರಯಲ್ ರನ್ ಮಾಡ್ತಾರೆ. ಈಗಾಗಲೇ ಎಲ್ಲ ಅಕ್ವಿಸಿಷನ್ ಮುಗ್ದಿದೆ, ಕೆಲಸನೂ ಪ್ರಾರಂಭ ಆಗಿದೆ, ತಾವು ಕೂಡ ನೋಡಿರ್ಬಹುದು. ಸೊ ಸರ್, ಇನ್ನು ರೈಲ್ವೇಸ್ ಬಂದ್ಬಿಟ್ರೆ ಸರ್, ಎಸ್ ಸರ್, ರೈಲ್ವೇಸ್ ಬಂದ್ಬಿಟ್ರೆ ಇನ್ಮೇಲೆ ಇನ್ನು ಅಕ್ವಿಸಿಷನ್ ಬಹಳ ಕಷ್ಟ ಆಗುತ್ತೆ. ಬಿಕಾಸ್ ಇನ್ನು ಬ್ಯಾಂಗ್ಳೂರ್ ಹತ್ರ ಆಗ್ಬಿಡುತ್ತೆ, ಕೆಲ್ಸಗೆ ಇರ್ಬೋದು, ಇನ್ನಿತರ ವಿಷಯಕ್ಕೆ ಬ್ಯಾಂಗ್ಳೂರ್ ಓಡಾಡ್ಬೋದು ಈಸಿ ಆಗ್ಬಿಡುತ್ತೆ. ಒಂದು ಎರಡನೇದು, ಈಗ ಎನರ್ಜಿ ಸಫಿಶಿಯಂಟ್ ಇದ್ರೆ ನಮ್ಗೆ ಎನರ್ಜಿ ಏನೇನಕ್ಕೆ ಬೇಕು, ಒಂದು ರೈತರಿಗೆ ಬೇಕು, ಇನ್ನೊಂದು ಇಂಡಸ್ಟ್ರೀಸ್ಗೆ ಬೇಕು. ಸೊ ತಾವು ಹೇಗೆ ಇಷ್ಟು ಆಕ್ಟಿವ್ ಆಗಿ ಎಲ್ಲ ಅವ್ರು ಹೇಳಿದಾಗೆ 400 KV ಸ್ಟೇಷನ್ ಇದು ಫಸ್ಟ್ ಇನ್ ಕರ್ನಾಟಕ ಅಂತ ಹೇಳ್ತಿದ್ದಾರೆ. ಸೊ ಅದೇ ರೀತಿಯಲ್ಲಿ ಎನರ್ಜಿ ಸಫಿಶಿಯಂಟ್ ಇರೋದ್ರಿಂದ ತಾವು ಇನ್ನೊಂದಷ್ಟು ಇಂಡಸ್ಟ್ರೀಸ್ ಅನ್ನು ಇಲ್ಲಿ ತರಬೇಕು, ನಿರ್ಮಾಣ ಮಾಡಬೇಕು, ತಾವು ಮಾಡ್ತಿರೋ ಅಂತ ವಿಶ್ವಾಸ ನಂಗಿದೆ. ಸೊ ಇವತ್ತು ಈ ವಿಚಾರಕ್ಕೆ ಬಂದಾಗ, ಈಗ ನಮ್ಮ AC ಅವರು ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಈಗ ಟ್ರಾನ್ಸಾಕ್ಷನ್ಸ್ ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಹೇಗೆ ಟ್ರಾನ್ಸಾಕ್ಷನ್ಸ್ ಆಗಿದೆ ಅದನ್ನು ಒಂದು ಆವರೇಜ್ ನಾವು ತಗೊಂಡು, ಈಗ ಆವರೇಜ್ ರೇಟು ಸುಮಾರು ತರಿಗೆ 6,24,000 ಬಂದಿದೆ. ಆಮೇಲೆ ಕುಷ್ಟಿಗೆ 5,60,160 ರೂಪಾಯಿ ಬಂದಿದೆ. ಮತ್ತೆ ಭಾಗಾಯತಕ್ಕೆ 6,76,000 ಬಂದಿದೆ. ಇದು ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಏನು ಕಳೆದ 1 ವರ್ಷದಲ್ಲಿ ಏನ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಅದು ಪ್ರಕಾರ ಬಂದಿರುವ ದರಗಳು. ಬಟ್ ನಾವಂತೂ ಈಗ ನಾವು ಬರ್ತಾ ನೋಡಿದ್ವಿ, ಈ ಹುಸೈನ್ಪುರ ಹತ್ರ ಬಂದಾಗ ಎಲ್ಲ ಜಮೀನು ಸಮತಟ್ಟಿತ್ತು, ಮತ್ತೆ ಕೆಲವರೆಲ್ಲ ಕೃಷಿ ಅಂತೂ ಚೆನ್ನಾಗಿ ಮಾಡ್ತಿದ್ದೀರಾ. ಸೊ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಈಗ ಆವ್ರೇಜ್ ಇದು ಒಂದು 6 ಲಕ್ಷ ಅಂತ ತಗೊಂಡ್ರು ಬರೀ ಲ್ಯಾಂಡ್ಗೆ ಮಾತ್ರ ನಾವು ಇನ್ನೂ ಒಂದು 10 ಲಕ್ಷ ಜಾಸ್ತಿ ಮಾಡಿ 14 ಲಕ್ಷ ಅಂತ ಬರೀ ಇದು ಜಮೀನಿಗೆ ಮಾತ್ರ. ಅದು ಆದ್ಮೇಲೆ ಜಮೀನ್ ಮೇಲೆ ಇರೋ ಮರ ಮಾಲ್ಕೀಸು ಮತ್ತೆ ಬೋರ್ವೆಲ್ಸ್ಗೆ ಅದನ್ನು ನಾವು ಇವ್ಯಾಲ್ಯುವೇಟ್ ಮಾಡಿ JMC ಮಾಡಿ ಅದನ್ನು ನಾವು ಆಡ್ ಮಾಡ್ತೀವಿ ಅನ್ನೋ ವಿಚಾರ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಶಾಸಕ HV ವೆಂಕಟೇಶ್ ಮಾತನಾಡಿ, ಇದೊಂದು ಅಭಿವೃದ್ಧಿಯ ಹೆಜ್ಜೆಯಾಗಿದೆ. ಮೊದಲಿಗೆ ಸರ್ಕಾರ ಎಕರೆಗೆ 16 ಲಕ್ಷ ನೀಡಲು ನಿರ್ಧರಿಸಿತ್ತು. ಆದರೆ ಜಿಲ್ಲಾಧಿಕಾರಿಗಳ ಸಮನ್ವಯದಿಂದ ಅದನ್ನ 20 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಅವರು ಮುಂದೆ ರಾಪ್ಟಿಯ 10,000 ಎಕರೆ ಸೋಲಾರ್ ಪಾರ್ಕ್ ಗುದ್ದಲಿ ಪೂಜೆಗೆ ಮುಖ್ಯಮಂತ್ರಿ ಭಾಗವಹಿಸುವಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ತಿಳಿಸಿದ್ರು. ಕಮ್ಮಿ ರೇಟಿಗೆ ಜಮೀನು ತಗೊಂಡು ಮಾಡಿದ್ರೆ ಪರವಾಗಿಲ್ಲ, ಇಲ್ಲ ಖರ್ಚು ಮಾಡ್ಕೊಂಡ್ಬಿಟ್ರೆ ಜಮೀನು ಹೋಯ್ತು, ಇದು ಹೋದಂಗಾಗುತ್ತೆ. ಒಳ್ಳೆ ತರ ಅಂದ್ರೆ ನೋಡೋಣ, ಮೇಡಮ್ ಅವ್ರಿಗೆ ಇನ್ನೂ ರಿಕ್ವೆಸ್ಟ್ ಮಾಡ್ತೀನಿ, 1 ಲಕ್ಷ 2 ಲಕ್ಷ ರೈಸ್ ಮಾಡ್ಲಿಕ್ಕೆ ಆದ್ರೆ ಮಾಡ್ಸೋಣ. ಯಾಕಂದ್ರೆ ರೈತರ ಕಷ್ಟ ಏನಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಸೋಲಾರ್ ಪಾರ್ಕ್ ಇಂದ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ವಿ ನಾವು. ಪಾವಗಡ ತಾಲೂಕು ಇವತ್ತು ನಮ್ಮ ವರ್ಲ್ಡ್ ಲೆವೆಲಲ್ಲೇ ಗುರುತಿಸ್ತಾರೆ ನಮ್ಮನ್ನ. ಪಾವಗಡ ಐಡೆಂಟಿಫೈ ಮಾಡ್ತಾರಂದ್ರೆ ಸೋಲಾರ್ ಪಾರ್ಕ್ ಇಂದ ಮಾತ್ರ. ಆಮೇಲೆ ನಿಮಗೂ ಅಷ್ಟೇ, ಹಿಂದೆ ಎಲ್ಲ ಏನು ಒಂದು ಕಡಲೆಕಾಯಿ, ಒಂದು ಮೂಟೆ ಕಡಲೆಕಾಯಿ ಹಾಕಿದ್ರೆ 10-15 ಸಾವಿರ ಲಾಸ್ ಮಾಡ್ಕೊತಾ ಇದ್ರಿ. ಈ ಕಳೆದ 10 ವರ್ಷಗಳಿಂದ ಕಡಲೆಕಾಯಿ ಹಾಕೋದು ಬಿಟ್ಬಿಟ್ರಿ. ನಮಗೆ ಮುಖ್ಯವಾದ ಬೆಳೆ ಅಂದ್ರೆ ಕಡಲೆಕಾಯಿ ಇತ್ತು. ಈಗ ಪಾವಗಡದಲ್ಲಿ ನಮ್ಮ ತಿರುಮಣಿ ವ್ಯಾಪ್ತಿಯಲ್ಲೇ ಸೋಲಾರ್ ಆಗಿದ್ದು ಪ್ರತಿಯೊಬ್ಬರಿಗೂ ಅಲ್ಲಿ ಸೈಟ್ಗಳಿದಾವೆ ಪಾವಗಡದಲ್ಲಿ.
ಅಲ್ವಾ? ಈಗ ಪ್ರತಿ ವರ್ಷಕ್ಕೂ ನಿಮಗೆ 1 ರೂಪಾಯಿ ಖರ್ಚಿಲ್ಲದೆ 25,000 ಬರ್ತಾ ಇದೆ. ಹಾಗಾಗಿ 30 ವರ್ಷಗಳ ಕಾಲ ಈಗ ರೈತರಿಗೂ ಅನುಕೂಲ ಆಗುತ್ತೆ. ಈಗ ಜಮೀನು ಏನು ನೀವು 150 ಎಕರೆ ಕೊಡ್ತೀರಾ, ಮೇಡಮ್ ಅವ್ರ ಹತ್ರ ಮನವಿ ಮಾಡ್ತೀನಿ, ಇನ್ನು 16ರಿಂದ ಒಂದು 18-19 ಲಕ್ಷದವರೆಗೂ ಏರಿಕೆ ಮಾಡಿ ಕೊಟ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಇನ್ನು ಸಭೆಯಲ್ಲಿ ಕೆಎಸ್ಪಿಡಿಎಲ್ ಜನರಲ್ ಮ್ಯಾನೇಜರ್ ಅಮರ್ನಾಥ್, ಮಧುಗಿರಿಯ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ಡಿಎನ್ ವರದರಾಜು, ಕೆಪಿಟಿಸಿಎಲ್ ಸೂಪರಿಂಟೆಂಡೆಂಟ್ ಎಂಜಿನಿಯರ್ ಶಿವಕುಮಾರ್, ಎಡಬ್ಲ್ಯೂ ಸೈಯದ್ ಅಹಮದ್, ಎಡಬ್ಲ್ಯೂ ಮಹೇಶ್, ಇಒ ಜಾನಕಿರಾಮ್ ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.